ಸರ್ಕಾರದ ದುಡ್ಡು ಉಳಿತದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ಸಭೆಗೆ ಕೇಂದ್ರ ಆಹಾರ ಮತ್ತು ಸರಬರಾಜು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಟಿ ಕೃಷ್ಣಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೇಂದ್ರ ಸಚಿವರನ್ನು ಕಳೆದ 3 ಬಾರಿ ಭೇಟಿ ಮಾಡಿ ಕಾರ್ಯಕ್ರಮ ಆಗಮಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಬೇಡಿಕೆ ಇಡಲಾಗಿದೆ. ನಮ್ಮ ಮನವಿಗೆ ಸ್ಪಂದಿಸಿ ಕಾರ್ಯಕ್ರಮಕ್ಕೆ ಆಗಮಿಸಲು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. ರಾಜ್ಯಕ್ಕೆ 4.80 ಕೋಟಿ ಅಕ್ಕಿ ವಿತರಣೆ ಮಾಡುವಂತೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಸಚಿವರಿಗೆ ಬೇಡಿಕೆ ಇಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಪಡಿತರ ವಿತರಣೆಯಲ್ಲಿ ವಿಳಂಬವಾಗಿದೆ. ಮುಂದಿನ ಅಕ್ಟೋಬರ್ 1ರಿಂದ ಎತ್ತುವಳಿ ಮಾಡುವುದರ ಮೂಲಕ ಸೆಪ್ಟೆಂಬರ್ 5ರಂದು ಪಡಿತರ ವಿತರಣೆಗೆ ಅವಕಾಶ ಮಾಡಿಕೊಡಬೇಕೆಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಲಾಗಿದೆ. ಪಡಿತರ ಅಕ್ಕಿ ವಿತರಣೆಯಲ್ಲಿ ಲೋಪದೋಷದ ಬಗ್ಗೆ ಪಡಿತರದಾರರಿಂದ ದೂರು ಕೇಳಿಬಂದಿದ್ದು, ಎಲ್ಲ ಪಡಿತರದಾರರು ಸರ್ಕಾರದ ಸೂಚನೆಯಂತೆ ಪಡಿತರ ವಿತರಿಸಬೇಕು. ವಿತರಣೆಯಲ್ಲಿ ಯಾವುದೇ ಲೋಪ ಆಗಬಾರದು. ಜನಗಳಿಗೆ ಕೊಡಿಸಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಸಚಿವರು, ನಮ್ಮ ರಾಜ್ಯದಲ್ಲೇ ಆಗಿರುವಂತಹ ಸಚಿವರು, ಕೇಂದ್ರ ಸಚಿವರು ಅವ್ರನ್ನ ಭರವಸೆ ಮಾಡಿದ್ದಾರೆ. ಮುಖಾಕ್ಷರಿಗೆ ಈ ತಿಂಗಳು 23-24 ಮಾಡೋದನ್ನ 3 ಡೇಟ್ ಕೊಟ್ಟಿದ್ದಾರೆ. ಆ ಡೇಟು ನಾವು ನಾಳೆ ಸ್ಟೇಟ್ ಕಮಿಟಿನಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಸಮಯ ಮತ್ತು ಆ ಪ್ಲೇಸು ನಾವು ಕಾರ್ಯಕ್ರಮ ಮಾಡೋಂಥ ಇದನ್ನ ಜಾಗನ ನೋಡಿ ವ್ಯವಸ್ಥಿತವಾಗಿ ಮಾಡಾದ್ಮೇಲೆ ನಾವು ಒಂದು ಅನೌನ್ಸ್ ಮಾಡ್ತೀವಿ. ಮತ್ತು PSS ಕಾರ್ಯದರ್ಶಿಗಳು, ಸಂಘ ಸಂಸ್ಥೆ ಕಾರ್ಯದರ್ಶಿಗಳು ಬರಬೇಕು ಅಂತ ನಮ್ಮ ಮೂಲಕ ನಾವು ಜಾಸ್ತಿ ಕೇವಲ ನಾವು ಅಕ್ಕಿ ಒಂದು ಬಿಟ್ಟರೆ ಬೇರೆ ಏನು ವಿತರಣೆ ಮಾಡ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಟೈಮ್ನಲ್ಲಿ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದವರೇ ಅವ್ರು ಚುನಾವಣೆ ಟೈಮ್ನಲ್ಲಿ ಘೋಷಣೆ ಮಾಡಿದ್ರು. ಕಾರ್ಡ್ದಾರ್ಗೆ 2013ರಲ್ಲಿ ಕೊಟ್ಟಂಥ ಸವಲತ್ತುಗಳನ್ನ ನಾವು ಈ ಚುನಾವಣೆಯಲ್ಲಿ ಕೊಡ್ತೀವಿ ಅಂತ. ಅದರಿಂದ 136 ಜನರು ಗೆದ್ದಿದ್ದಾರೆ. ಈಗ ಅದು ಕೊಡಬೇಕಾದ್ರೆ ಅವ್ರು ಹಿಂದೆ ಮುಂದೆ ನೋಡಿ ಬಜೆಟ್ ಕೇಂದ್ರ ಸರ್ಕಾರ 22 ರೂಪಾಯಿ ಅಕ್ಕಿ ಕೊಡ್ತಾ ಇರೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಬಜೆಟ್ ಘೋಷಣೆ ಮಾಡಿರೋ ದುಡ್ಡು 2,000-2,500 ಕೋಟಿ ಉಳಿತಾ ಇದೆ. ಅದರಿಂದ ನೀವು ಅಕ್ಕಿ ಕೊಡ್ಬೇಕು ಸರ್ ಅಂತ ಒಂದು ಮನವಿ ಮಾಡಿದಾಗ ಅವ್ರು ಒಪ್ಪಿ ಫೆಬ್ರವರಿ 19ನೇ ತಾರೀಕಿನಿಂದ ನಮ್ಗೆ 10 ಕೆಜಿ ಅಕ್ಕಿ ಘೋಷಣೆ ಮಾಡಿದ್ದಾರೆ. ಆ ಥರ ಈಗ ಕೊಡ್ತಾ ಇದ್ದಾರೆ. ಅದು ವಿಳಂಬ ಏನು ತೊಂದರೆ ಆಗ್ತಾ ಇದೆ ಅಂದರೆ ಅಕ್ಕಿ ಅಲಾಟ್ ಮಾಡ್ದವ್ರೆ ಕೊಡ್ತಾರೆ. ಬಟ್ ಅವರು FCIನವ್ರಿಗೆ ದುಡ್ಡು ಕಟ್ಟಬೇಕು 22 ರೂಪಾಯಿ ರೇಟಲ್ಲಿ. ನಮಗೆ ಯಾವಾಗಲೂ 1ನೇ ತಾರೀಕಿಂದ ಎತ್ತುವಳಿಗೆ ಅವಕಾಶ ಮಾಡಿಕೊಟ್ಟು 5ನೇ ತಾರೀಕಿಂದ ವಿತರಣೆ ಮಾಡಬೇಕು ಆದಾಗ. ಯಾಕೆಂದರೆ ಇವು ಕೊಡೋದೇ 20ನೇ ತಾರೀಕು ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಇವೆರಡೂ ಸೇರಿ ಕೊಟ್ಟಾಗ ಆಗ ಸರ್ವರ್ ಸಮಸ್ಯೆ ಆದರೆ ಈ ಕಾರ್ಡ್ದಾರಿಗೆ ಕೂಲಿ ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತದೆ. ನೀವು ಮುಖಾಂತರ ನೀವು 1ನೇ ತಾರೀಕಿಂದ ಕಾರ್ಡ್ದಾರಿಗೆ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. 5ನೇ ತಾರೀಕಿನೊಳಗೆ ಎತ್ತುವಳಿ ಮುಗಿಬೇಕು ಇಡೀ ರಾಜ್ಯಾದ್ಯಂತ. 5ರಿಂದ ವಿತರಣೆಗೆ ಅವಕಾಶ ಮಾಡಿಕೊಡಿ. ನೀವು 5ಕ್ಕೆ 10ನೇ ತಾರೀಕು ಆದಮೇಲೆ ನೀವು ವಿತರಣೆಗೆ ಎತ್ತುವಳಿಗೆ ಅವಕಾಶ ಮಾಡಿಕೊಟ್ರೆ ಒಂದು 20 ದಿವಸ ಬರೀ ಎತ್ತುವಳಿಗೆ ಆಗ್ತದೆ. ಅದರಿಂದ ವಿತರಣೆ ಮಾಡೋಕ್ಕೆ ಕಷ್ಟ ಆಗ್ತದೆ. ಅದಲ್ಲದೆ ಈ 2 ತಿಂಗಳಿಂದ ಏನು ಮಾಡಿದ್ದಾರೆ ಅಂದರೆ ಅನ್ನಭಾಗ್ಯ ಅಕ್ಕಿ ಬಿಲ್ ಹಾಕ್ಸಿದ 24 hours